ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಇನ್ನು ಮುಂದೆ ನಾವು ಮಕ್ಕಳ ಕೈಯಲ್ಲಿ ಪೆನ್ನು ಕೊಡಬಾರದು, ಬರೀ ತಲವಾರ್ಗಳೇ ಕೊಡಬೇಕು ಎನ್ನುವ ಮಟ್ಟಕ್ಕೆ ಸ್ವಾಮೀಜಿಗಳು ಬಂದು ಹೇಳಿಕೆ ಕೊಟ್ಟು ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ತಮ್ಮ ಮೇಲೆ ಒಂದು FIR ಹಾಕೊಂಡಿದ್ದಾರೆ. ಯಾಕೆ ಆ ಹೇಳಿಕೆಗಳನ್ನು ನೀಡಿದ್ರು, ಯಾವ ಕಾರಣಕ್ಕಾಗಿ ಹೇಳಿದ್ರು ಅನ್ನೋ ನಿಮ್ಮ ಮುಂದೆ ಸಂಪೂರ್ಣವಾದ ವಿವರಗಳನ್ನು ನಿಮ್ಮ ಮುಂದೆ ನಾವು ತಲುಪಿಸ್ತೀವಿ. ಬಂಧುಗಳೇ, ನಿನ್ನೆ ನಡೆದಿರುವಂತಹ ವಫ್ತ್ ಹಟಾವ್ ದೇಶ ಬಚಾವ್ ಪ್ರತಿಭಟನಾ ರ್ಯಾಲಿಯಲ್ಲಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಾಶಾಳ್ ಗ್ರಾಮದ ವಿರುಕ್ತ ಮಠದ ಶಿವಾಚಾರ್ಯ ಆಗಿರುವಂತಹ ಅವರು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುವ ಮೂಲಕ ಬಹಳಷ್ಟು ಪ್ರಚಲಿತರಾಗಿದ್ದಾರೆ. ಯಾಕಂದ್ರೆ ನಾವು ಜೀವ ತೆಗೆಯಕ್ಕೂ ರೆಡಿ, ಜೀವ ಕೊಡಕ್ಕೂ ರೆಡಿ ಎನ್ನುವಂತಹ ಮಾತನ್ನು ಹೇಳುವ ಮೂಲಕ ವಿವಾದಾತ್ಮಕ ಹೇಳಿಕೆ ನೀಡಿ ತಮ್ಮ ಮೇಲೆ FIR ಹಾಕೊಂಡಿದ್ದಾರೆ. ಬನ್ನಿ ಆ ಸುದ್ದಿಗಳ ಒಂದಿಷ್ಟು ನಿಮಗೆ ನಾವು ತೋರಿಸ್ತೀವಿ ಇವತ್ತಿನ ನಮ್ಮ ಬ್ರೇಕಿಂಗ್ ಸುದ್ದಿಯಲ್ಲಿ. ಅಂತಂದ್ರೆ ಇನ್ನು ಮುಂದೆ ನಾತು ನೇರವಾಗಿ ಹೇಳಿದ್ದೀನಿ, ನಾವು ಇದಕ್ಕ ಜೀವ ಕೊಡ್ಲಿಕ್ಕೂ ರೆಡಿ ಇದೀವಿ, ನಮ್ಮ ಜೀವ ತೆಗಿಲಿಕ್ಕೂ ರೆಡಿ ಇದೀವಿ, ಜೀವ ಕೊಡ್ಲಿಕ್ಕೂ ರೆಡಿ ಇದೀವಿ, ಹುಷಾರ್ ಅಂತಕ್ಕಂತ ಮಾತನ್ನ ಹೇಳಿ ಎಲ್ಲಾ ಯುವಕರ ಮನೆಯೊಳಗೆ ಎಲ್ಲರ ಮನೆಯಾಗ ತಲವಾರ್ ಅದಾವ, ಎಲ್ಲರ ಮನೆಯಾಗ ಎಲ್ಲಾನು ಅದಾವ. ಯಾರು ಬರ್ತಾರ ಅವ್ರು ತಲವಾರ್ ತೋಡ್ ಕಡಿತೀವಿ ಅಲ್ಲಗತ್ತಾರ, ಅವರು 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 ತಲವಾರ್ ತೋಡ್ ಕಡಿತೀವಿ ಅಲ್ಲಗತ್ತಾರ. ಅವರು ಇನ್ನೂ ಏನಂತಂದ್ರೆ ನಾವು ನಮ್ಮ ಹುಡುಗರಿ ಪೆನ್ ಕೊಡಬೇಡ್ರಿ, ಇನ್ನು ಮುಂದೆ ತಲವಾರೇ ಕೊಡ್ರಿ, ಕೈಯಾಗ್ಲಿ 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 ಕೊಡಬೇಡ್ರಿ, ಇನ್ನು ಮುಂದೆ ತಲವಾರೇ ಕೊಡ್ರಿ, ಕೈಯಾಗ ಅಂತಕ್ಕಂತ ಮಾತನ್ನ ಹೇಳಿ ಎಲ್ಲರೂ ಹಿಂದೂಗಳು ಒಂದಾಗಬೇಕು, ಎಲ್ಲಾ ಮಠಾಧೀಶ ಒಂದಾಗಬೇಕು, ಎಲ್ಲಾ ಜಾತಿ ಮಠಾಧೀಶರು, ಆ ಜಾತಿ ಇರ್ಲಿ ಈ ಜಾತಿ ಇರ್ಲಿ, ವೀರಶೈವ ಲಿಂಗಾಯತರೇ ಬರಬೇಕು, ಜಂಗಮರೇ ಬರ್ಬೇಕಂತಲ್ಲ, ಎಲ್ಲಾ ಮಠಾಧೀಶರು ಆದಾಗ ಮಾತ್ರ ದೇಶ ಉಳಿಲಿಕ್ಕೆ ಸಾಧ್ಯ. ವಕ್ಫ್ ಬೋರ್ಡ್ ತೆಗಿಲಿಲ್ಲ ಅಂತಂದ್ರೆ ಇನ್ನು ಮುಂದೆ ನಾತು ನೇರವಾಗಿ ಹೇಳಿದ್ದೀನಿ, ಅಂತಂದ್ರೆ ಇನ್ನು ಮುಂದೆ ನಾತು ನೇರವಾಗಿ ಹೇಳಿದ್ದೀನಿ, ನಾವು ಇದಕ್ಕ ಜೀವ ಕೊಡ್ಲಿಕ್ಕೂ ರೆಡಿ ಇದೀವಿ, ನಮ್ಮ ಜೀವ ತೆಗಿಲಿಕ್ಕೂ ರೆಡಿ ಇದೀವಿ, ಜೀವ ಕೊಡ್ಲಿಕ್ಕೂ ರೆಡಿ ಇದೀವಿ, ಹುಷಾರ್ ಅಂತಕ್ಕಂತ ಮಾತನ್ನ ಹೇಳಿ ಎಲ್ಲಾ ಯುವಕರ ಮನೆಯೊಳಗೆ ಎಲ್ಲರ ಮನೆಯಾಗ ತಲವಾರ್ ಅದಾವ, ಎಲ್ಲರ ಮನೆಯಾಗ ಎಲ್ಲಾನು ಅದಾವ. ಯಾರು ಬರ್ತಾರ ಅವ್ರು ತಲವಾರ್ ತೋಡ್ ಕಡಿತೀವಿ ಅಲ್ಲಗತ್ತಾರ, ಅವರು ಇನ್ನೂ ಏನಂತಂದ್ರೆ ನಾವು ನಮ್ಮ ಹುಡುಗರಿ ಪೆನ್ ಕೊಡಬೇಡ್ರಿ, ಇನ್ನು ಮುಂದೆ ತಲವಾರೇ ಕೊಡ್ರಿ, ಕೈಯಾಗ ಅಂತಕ್ಕಂತ ಮಾತನ್ನ ಹೇಳಿ ಎಲ್ಲರೂ ಹಿಂದೂಗಳು ಒಂದಾಗಬೇಕು, ಎಲ್ಲಾ ಮಠಾಧೀಶ ಒಂದಾಗಬೇಕು, ಎಲ್ಲಾ ಜಾತಿ ಮಠಾಧೀಶರು, ಆ ಜಾತಿ ಇರ್ಲಿ ಈ ಜಾತಿ ಇರ್ಲಿ, ವೀರಶೈವ ಲಿಂಗಾಯತರೇ ಬರಬೇಕು, ಜಂಗಮರೇ ಬರ್ಬೇಕಂತಲ್ಲ, ಎಲ್ಲಾ ಮಠಾಧೀಶರು ಆದಾಗ ಮಾತ್ರ ದೇಶ ಉಳಿಲಿಕ್ಕೆ ಸಾಧ್ಯ. ವಕ್ಫ್ ಬೋರ್ಡ್ ತೆಗಿಲಿಲ್ಲ ಅಂತಂದ್ರೆ ಇನ್ನು ಮುಂದೆ ನಾತು ನೇರವಾಗಿ ಹೇಳಿದ. ಎಸ್ ಬಂಧುಗಳೇ, ಈಗ ತಾವೆಲ್ಲ ಕೇಳಿಸ್ಕೊಂಡ್ರಲ್ಲ, ಮರಳಾದ್ಯ ಶಿವಾಚಾರ್ಯರು ಹೇಳಿರುವಂತಹ ಮಾತು ತಾವೆಲ್ಲ ಕೇಳ್ಕೊಂಡಿದ್ರಿ ಅಂತ ನಾವು ಭಾವಿಸಿದ್ವಿ. ಮಕ್ಕಳ ಕೈಯಲ್ಲಿ ಪೆನ್ನು ಕೊಡುವ ಬದಲು ತಲವಾರ್ ಕೊಡಿ ಎಂದು ಪ್ರಚೋದನಾತ್ಮಕ ಹೇಳಿಕೆ ನೀಡಿದ ಮಾಶಾಳ್ ಗ್ರಾಮದ ಸಿದ್ಧಲಿಂಗೇಶ್ವರ ವಿರಕ್ತ ಮಠದ ಮರಳ ಸಿದ್ದೇಶ್ವರ ಸ್ವಾಮೀಜಿಯಾಗಿರುವಂಥ ಶಿವಾಚಾರ್ಯ ಸ್ವಾಮೀಜಿ ವಿರುದ್ಧ ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಪ್ರಕರಣ ದಾಖಲಾಗಿದೆ. ಪಟ್ಟಣದಲ್ಲಿ ಭಾನುವಾರ ನಡೆದ ವಕ್ಫ್ ಹಟಾವ್ ದೇಶ ಬಚಾವ್ ಹೋರಾಟದಲ್ಲಿ ಭಾಷಣ ಮಾಡಿದ ಸ್ವಾಮೀಜಿ, ವಕ್ಫ್ ಬೋರ್ಡ್ ತೆಗೆದಿದ್ದರೆ ನಾವು ಜೀವ ಕೊಡೋದಕ್ಕೂ ಮತ್ತು ಜೀವ ತೆಗೆದಕ್ಕೂ ತಯಾರಾಗಿದ್ದೇವೆ ಎಂಬ ಹೇಳಿಕೆಗಳನ್ನು ನೀಡುವ ಮೂಲಕ ಯುವಕರ ಮನೆಯಲ್ಲಿ ತಲವಾರ್ ಎಲ್ಲವೂ ಇವೆ ಎಂದಿದ್ದಾರೆ. ಅದನ್ನು ಆಧರಿಸಿ BANS ಕಾಯ್ದೆ ಅಡಿಯಲ್ಲಿ ಶಿವಾಚಾರ್ಯ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಅಫಜಲ್ಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳು. ಪಟ್ಟಣದಲ್ಲಿ ನಡೆದಿರುವಂಥ BJP ಆಯೋಜಿಸಿರುವಂಥ ಪ್ರತಿಭಟನಾ ಸಭೆಯಲ್ಲಿ ಸ್ವಾಮೀಜಿ ಮಾತನಾಡುತ್ತಾ ಸ್ವಾಮೀಜಿ ಹೇಳಿಕೆಗಳನ್ನು ಗೃಹ ಸಚಿವರು ಕೂಡ ಖಂಡಿಸಿದ್ದಾರೆ. ಬನ್ನಿ, ಗೃಹ ಸಚಿವರು ಕೂಡ ಏನು ಹೇಳಿದ್ದಾರೆ ಅದು ಕೂಡ ನಾವು ನೋಡ್ಕೊಂಡು ಬರೋಣ. ಏನು ಹೇಳಿದ್ದಾರೆ ಎಂಬುದನ್ನು ನಿಮಗೆ ನಾವು ನಿಖರವಾದ ಮಾಹಿತಿ ತೋರಿಸ್ತೀವಿ. ಧರ್ಮ ಎಲ್ಲರಿಗೂ ಒಂದೇ, ಅದನ್ನ ನಾವು ನಮ್ಮ ಹಳ್ಳಿನಲ್ಲಿ ಹೇಳೋದಿಲ್ವ, ಧರ್ಮವಾಗಿ ನಡ್ಕೊಳ್ಳಯ ಅಂತಾರೆ. ಆ ರೀತಿ ಅಂಥವ್ರು ಹೋಗಿ ಪ್ರಚೋದನಕಾರಿ ಮಾತುಗಳನ್ನ ಆಡಬಾರ್ದು. ಧರ್ಮವನ್ನ ಪ್ರಚಾರ ಮಾಡುವಂತವ್ರು ಆ ಮಾತುಗಳನ್ನ ಆಡಬಾರ್ದು. ಯಾಕೆಂದ್ರೆ ಧರ್ಮ ಪ್ರಚಾರಕರು ಯಾರು ನಾವು ಮಾಡಕ್ಕಾಗತ್ತಾ? ನಾವು ಕಾವಿ ಬಟ್ಟೆ ಹಾಕೊಂಡು ಮಾಡಕ್ಕಾಗತ್ತಾ? ನಾವು ಅವ್ರಿಗೆ ಗೌರವ ಕೊಡ್ತೀವಿ, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ಎಲ್ಲರನ್ನೂ ಕೂಡ ಸರಿಸಮನಾಗಿ ತಗೊಂಡು ಹೋಗುವಂತವ್ರು. ಧರ್ಮ ಅಂದ್ರೆ ಏನು? ರೈಟಿಯಸ್ನೆಸ್. ಧರ್ಮ ಎಲ್ಲರಿಗೂ ಒಂದೇ,
ಅದನ್ನ ನಾವು ನಮ್ಮ ಹಳ್ಳಿನಲ್ಲಿ ಹೇಳೋದಿಲ್ವ, ಧರ್ಮವಾಗಿ ನಡ್ಕೊಳಯ್ಯ ಅಂತಾರೆ. ಆ ರೀತಿ ಅಂಥವ್ರು ಹೋಗಿ ಪ್ರಚೋದನಕಾರಿ ಮಾತುಗಳನ್ನ ಆಡಬಾರ್ದು. ಧರ್ಮವನ್ನ ಪ್ರಚಾರ ಮಾಡುವಂತವ್ರು ಆ ಮಾತುಗಳನ್ನ ಆಡಬಾರ್ದು.